ಹಲೋ ಫ್ರೆಂಡ್ಸ್, ಮಳೆಗಾಲ ಪ್ರಾರಂಭವಾಗಿದೆ. ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿ ಕರೆಂಟ್ ಹೋಗೋದು ಸ್ವಾಭಾವಿಕ. ಆದ ಕಾರಣ ಇವತ್ತು ನಾವು ಮಾಡಿರೋಂಥದ್ದು ಒಂದು ಎಮರ್ಜೆನ್ಸಿ ಲೈಟ್ ಆಗಿದೆ. ಇದು ಬಹಳ ಚಿಕ್ಕದಾಗಿ ಆದರೂ ಕೂಡ ಒಳ್ಳೆ ಪವರ್ಫುಲ್ ಆಗಿದೆ. ಇದನ್ನು ಮಾಡಲಿಕ್ಕೆ ಬಹಳ ಸುಲಭ ಹಾಗೂ ಬಹಳ ಕಡಿಮೆ ಬೆಲೆಯಲ್ಲಿ ಮಾಡಬಹುದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋಲಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿಕೊಂಡಿದ್ದೇನೆ. ಆದ ಕಾರಣ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್. ನಾನು ಚಿನ್ಮಕೃಷ್ಣ, CK ಎಕ್ಸ್ಪೆರಿಮೆಂಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇದಾಗಿದೆ 3.7 ಬ್ಯಾಟ್ರಿ. ಇದನ್ನ ನಾವು ಈಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಲಿಕ್ಕಿದ್ದೇವೆ. ಪ್ಯಾರಲಲ್ ಅಂದ್ರೆ ಪ್ಲಸ್ ಪ್ಲಸ್ ಹಾಗೆ ಮೈನಸ್ ಮೈನಸ್ ಆಗಿ ಕನೆಕ್ಟ್ ಮಾಡ್ಲಿಕ್ಕಿದ್ದೇವೆ. ನಾವು ಈ ರೀತಿಯಾಗಿ ಕನೆಕ್ಟ್ ಮಾಡೋಣ. ಫ್ರೆಂಡ್ಸ್, ಚಾರ್ಜ್ ಮಾಡಲಿಕ್ಕೆ ನಾನು ನೋಡಿ ಚಾರ್ಜಿಂಗ್ ಸಾಕೆಟ್ ಅನ್ನು ಬಳಸ್ತಾ ಇದ್ದೇನೆ. ಮತ್ತೆ ಒಂದು 5mm LED. ಇದೆರಡು ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಶಾಪ್ ಅಲ್ಲಿ ಸಿಗ್ತದೆ. ಇದನ್ನು ನಾನೀಗ ಚಾರ್ಜಿಂಗ್ ಬಳಸ್ತಾ ಇದ್ದೇನೆ. ನೋಡಿ, ಇದನ್ನು ಈ ರೀತಿಯಾಗಿ ಇದರಲ್ಲಿ ಫಿಟ್ ಮಾಡೋಣ. ಫ್ರೆಂಡ್ಸ್, ನೋಡಿ ನಾವೀಗೆಲ್ಲ ಫಿಟ್ ಮಾಡಿದ್ದೀವಿ. ಹಾಗೆ ಬ್ಯಾಟ್ರಿಯನ್ನು ಕೂಡ ನಾನು ಇಟ್ಟಿದ್ದೇನೆ. 2 ಬ್ಯಾಟ್ರಿಯನ್ನು ಬಳಸ್ತಾ ಇದ್ದೇನೆ. ನೋಡಿ, ಚಾರ್ಜಿಂಗ್ ಸಾಕೆಟ್ನ ಮೈನಸ್ ಡೈರೆಕ್ಟ್ ಆಗಿ ಬ್ಯಾಟ್ರಿ ಮೈನಸ್ಗೆ ಹೋಗಿದೆ. ಹಾಗೆ ನೋಡಿ, ಪ್ಲಸ್ ಡೈರೆಕ್ಟ್ ಆಗಿ ನಂದು ಬ್ಯಾಟ್ರಿಯ ಪ್ಲಸ್ಸಿಗೆ ಕೊಟ್ಟಿದ್ದೀನಿ. ಬ್ಯಾಟ್ರಿಯ ಪ್ಲಸ್ಸಿಗೆ ಕೊಡುವಾಗ ನೋಡಿ ಒಂದು ಡಯಾಡನ್ನು ಬಳಸ್ತಾ ಇದ್ದೀನಿ. ಡಯಾಡ್ನ ಸಿಲ್ವರ್ ಭಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಡಯಾಡ್ನ ಸಿಲ್ವರ್ ಭಾಗ ಬ್ಯಾಟ್ರಿ ಸೈಡ್ಗೆ ಇರುವಂತೆ ನಾವು ಸೆಟ್ ಮಾಡಬೇಕಾಗಿದೆ. ಯಾಕಂದ್ರೆ ಬ್ಯಾಟ್ರಿಗೆ ಚಾರ್ಜ್ ಆಗ್ತದೆ, ಬ್ಯಾಟ್ರಿಯಿಂದ ಚಾರ್ಜಿಂಗ್ ಸಾಕೆಟ್ಗೆ ಹೋಗುದಿಲ್ಲ. ಮತ್ತೆ ನೋಡಿ, ಬ್ಯಾಟ್ರಿಯಿಂದ ಪ್ಲಸ್ ಮತ್ತು ಮೈನಸ್ ವೈರ್ ಅನ್ನು ನಾನು ತಗೊಂಡಿದ್ದೀನಿ. ನೋಡಿ, ಮತ್ತೆ ಫ್ರೆಂಡ್ಸ್, ಆಗ ಕಟ್ ಮಾಡಿದ ಆ ಪೀಸ್ ಇದೆಯಲ್ಲ, ಅದು ನಮಗೆ ಬೇಕಾಗಿದೆ. ಯಾಕೆಂದ್ರೆ ನಾವು LED ಸ್ಟ್ರಿಪ್ ಅನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸ್ತಿದ್ದೇವೆ. ನೋಡಿ, ಈಗ ನಾನು ಈ ರೀತಿಯಾಗಿ ಸೆಟ್ ಮಾಡಿದ್ದೇನೆ. ಇನ್ನು ಫ್ರೆಂಡ್ಸ್, ನಾವು ನಾನು ಲಾಸ್ಟ್ ವಿಡಿಯೋಲ್ಲೇ ಮಾಡಿರುವಂಥ LED ಸ್ಟ್ರಿಪ್, ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ನೋಡಿ ನಾನು 3 LED ಸ್ಟ್ರಿಪ್ ಅನ್ನು ಒಟ್ಟಿಗೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಈಗ ನಾವು ಈ ರೀತಿಯಾಗಿ ಸೆಟ್ ಮಾಡಿದ್ದೇವೆ. ಹಾಗೆ ಇದಕ್ಕೆ ನಾವಿನ್ನು ಫೆವಿಕ್ವಿಕ್ ಅನ್ನು ಹಾಕ್ಲಿಕ್ಕಿದ್ದೇವೆ. ನೀವು ಫ್ಲೆಕ್ಸ್ ಹುಕ್ಕೆ ಯಾವ್ದು ₹5 ಸಿಗ್ತಲ್ಲ, ಅದನ್ನು ಕೂಡ ಬಳಸ್ಬೋದು. ಫ್ರೆಂಡ್ಸ್, ನಾನು ನೋಡಿ ಈಗ SPST ಸ್ವಿಚ್ ಅನ್ನು ಬಳಸ್ತಾ ಇದ್ದೇನೆ. ಇದು ಕೇವಲ ₹5 ಇರುವಂಥದ್ದು. ನಾವೀಗ ಇದರ ಕನೆಕ್ಷನ್ ಮಾಡಿದ್ದೇವೆ. ಇದರ ಕನೆಕ್ಷನ್ ಬಹಳ ಸುಲಭವಾಗಿದೆ. ನೋಡಿ, LED ಲೈಟ್ನ ಪ್ಲಸ್ ಹಾಗೂ ಬ್ಯಾಟ್ರಿಯ ಪ್ಲಸ್ ಅನ್ನು ಡೈರೆಕ್ಟ್ ಆಗಿ ಸ್ವಿಚ್ಗೆ ಕನೆಕ್ಟ್ ಮಾಡಬೇಕಾಗಿದೆ. 2 ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್. ಫ್ರೆಂಡ್ಸ್, ನೋಡಿ ಸ್ವಿಚ್ಚಿನ ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದೇವೆ ನಾವು. ನೋಡಿ, ಈಗ ಪ್ಲಸ್ಗೆ ಪ್ಲಸ್ 2 ಕನೆಕ್ಷನ್ ಕೊಟ್ಟಿದ್ದೇನೆ. LED ಸ್ಟ್ರಿಪ್ ಈ ರೀತಿಯಾಗಿದೆ. ಫ್ರೆಂಡ್ಸ್, LED ಪ್ರಕಾಶ ಭಯಂಕರ ಪವರ್ಫುಲ್ ಆದ ಕಾರಣ ನಾನು ನೋಡಿ ಮೋಟರ್ ವೈಂಡಿಂಗ್ ಪೇಪರ್ ಅನ್ನು ಬಳಸ್ತಾ ಇದ್ದೇನೆ. ಯಾಕಂದ್ರೆ ಇದು ಅಷ್ಟು ಪ್ರಕಾಶವನ್ನು ಕಣ್ಣಿಗೆ ಬಾರದಂತೆ ತಡೆಯುತ್ತದೆ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಸೆಟ್ ಮಾಡಲಿಕ್ಕಿದ್ದೇವೆ. ನಾವೀಗ ಫೆವಿಕ್ವಿಕ್ಕಿನ ಸಹಾಯದಿಂದ ಇದನ್ನು ಫಿಕ್ಸ್ ಮಾಡೋಣ. ಮತ್ತೆ ಇದನ್ನು ಒಮ್ಮೆ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀವಿ. ಈಗ ಒಮ್ಮೆ ಟೆಸ್ಟ್ ಮಾಡೋಣ. ನೋಡಿ, ಬಹಳ ಪವರ್ಫುಲ್ ಆಗಿದೆ. ನೀವು ಬರೆಯುವಾಗ ಹಾಗೆ ಓದುವಾಗ ಇದನ್ನು ಬಳಸ್ಬೋದು. ಒಳ್ಳೆ ಕರೆಂಟ್ ಹೋದಾಗ ಇದನ್ನು ಬಳಸ್ಬೋದು. ಫ್ರೆಂಡ್ಸ್, ಈಗ ನೋಡಿ ಇಲ್ಲಿ 2 ಬಾಕಿ ಇದೆಯಲ್ಲ ಬ್ಲ್ಯಾಂಕ್, ಅಲ್ಲಿ ನಾವು ಪೈಪ್ ಶೀಟನ್ನು ನೋಡಿ ಕಟ್ ಮಾಡಿದ್ದೇನೆ. ಅದನ್ನು ನಾನು ಈಗ ಸೆಟ್ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಸೆಟ್ ಮಾಡಿ ಬರೋಣ.
ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ನೋಡಿ ಇಲ್ಲಿ ಒಂದು ಹ್ಯಾಂಡಲ್ ಟೈಪ್ನದ್ದು ಹಾಕಲಿದ್ದೇವೆ. ಯಾಕೆಂದರೆ ನಾವು ಅಂಗಡಿಯಲ್ಲಿ ಇರುವಂಥದ್ದೇ ಸ್ಟೈಲ್ ಮಾಡಲಿಕ್ಕೆ. ನೋಡಿ ಈಗ ಒಮ್ಮೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇದು ಹೇಗೆ ನೋಡ್ಲಿಕ್ಕೆ ಕಾಣ್ತದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನು ಇದನ್ನು ಟೆಸ್ಟ್ ಮಾಡಿ ನೋಡೋಣ. ಫ್ರೆಂಡ್ಸ್ ನೋಡಿ, ಚಾರ್ಜಿಂಗ್ ಕೂಡ ಒಳ್ಳೆ ಕರೆಕ್ಟಾಗಿ ಆಗ್ತದೆ. ನೋಡಿ ಒಳ್ಳೆ RGB LED ಉರಿಯುವುದು ನೀವು ಗಮನಿಸ್ಬೋದು. ಸೂಪರ್ ಆಗಿ ಚಾರ್ಜ್ ಆಗ್ತದೆ. ಚಾರ್ಜ್ ಆಗ ಕೂಡ LED ಬಲ್ಬ್ ಅನ್ನು ಉರಿಸಬಹುದಾಗಿದೆ. ಎಮರ್ಜೆನ್ಸಿ ಲೈಟ್ ನಿಮಗೆ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇನ್ನು ಕೂಡ ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇಂದ ನಾವು ಬರ್ತಾ ಇದ್ದೇವೆ. ಆದ ಕಾರಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.